ಹಾಯ್ ಹಾಯ್ ಹೆಲೋ ಫ್ರೆಂಡ್ಸ್. ಇವತ್ತು ನಾ ಹೇಳದ್ನಲ್ಲ, ಸೊ ಎಕ್ಸಿಬಿಷನ್ಗೆ ಹೋಗ್ತೀವಿ ಅಂತ ಹೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಗ್ರೌಂಡಿಗೆ ಹೋಗಿದ್ವಿ. ಎಲ್ಲ ಆಲ್ಮೋಸ್ಟ್ ರೆಡಿ ಇದೆ. ನಾಳೆ ದೇವಸ್ಥಾನಕ್ಕೆ ದೇವಸ್ಥಾನ ಅಂದ್ರೆ ಗ್ರೌಂಡ್ ನಲ್ಲಿ ಗಣೇಶನ್ ಕೂರ್ಸೋದಕ್ಕೆ ಎಲ್ಲಾನು ಸಿದ್ಧತೆ ಆಗೋಗಿದೆ. ಕಾನ್ಸೆಪ್ಟ್ ಬಂದು ನೋಡಿ, ಮುಂದೆಗಡೆ ಇಲ್ಲಿ ಮಂಟಪ ಕಾಣ್ತಾ ಇದೆ ಅಲ್ಲ, ಸೊ ಈ ಮಂಟಪ ಇದು ಎಂಟ್ರೆನ್ಸ್ ತರ ಹಾಕಿದ್ದಾರೆ. ಮಂಟಪದ ಒಳಗಡೆ ಹೋಗಿ ಒಂದ್ ಸ್ವಲ್ಪ ದೂರ ನಡೀತಾ ಹೋದಂಗೆನೆ ನಿಮ್ಗೆ ಮೇನ್ ಗಣೇಶ ಕೂರ್ಸುವಂತ ಜಾಗ ಇದೆ. ಸೊ ಅದು ಕಾನ್ಸೆಪ್ಟ್ ಬಂದು ಧರ್ಮಸ್ಥಳ ಮಂಜುನಾಥಂದು ಆ ಸ್ವಾಮಿ ದೇವಾಲಯದ್ದು ಹೇಗಿದೆ ಮೇಲ್ಗಡೆ ಇದು ಕನ್ಸ್ಟ್ರಕ್ಷನ್, ಆ ತರನೇನೆ ಧರ್ಮಸ್ಥಳ ಮಂಜುನಾಥೇಶ್ವರಂದು ದೇವಾಲಯ ಹೇಗ್ ಕಾಣತ್ತೆ ಆ ತರದೊಂದು ಕಾನ್ಸೆಪ್ಟ್ ಅಲ್ಲಿ ಈ ಸರಿ ಗಣೇಶನ್ ಕೂರ್ಸುವಂತ ಜಾಗನ ರೆಡಿ ಮಾಡಿದ್ದಾರೆ. ಅಂಡ್ ಒಂದಷ್ಟು ಆಟ ಆಡುವಂತ ಆಟ ಸಾಮಾನುಗಳಿದೆ ಮಕ್ಕಳಿಗೆ. ಸೊ ಮಕ್ಕಳೆಲ್ಲ ಕೂತ್ಕೊಂಡು ಅದ್ರಲ್ಲೂ ಆಡಿ ಎಂಜಾಯ್ ಮಾಡಿದ್ರು. ನೋಡಿ, ಇದು ಈ ಮಂಟಪ, ಇದು ಮೇನ್ ಎಂಟ್ರೆನ್ಸ್. ಇದ್ರೊಳಗೆ ಹೋಗ್ತಾ ಇದ್ದಂಗೆ ನಿಮ್ಗೆ ಗಣೇಶನ ಕೂರ್ಸೋ ಅಂತ ಒಂದು ಜಾಗ ಸಿಗತ್ತೆ. ಸೊ ಒಂದಷ್ಟು ಆಟ ಎಲ್ಲ ಆಡಿ ಒಂದ್ ಸ್ವಲ್ಪ ಸಾಮಾನುಗಳು ಖರೀದಿ ಮಾಡಿ ಎಲ್ಲ ಮುಗೀತು. ಇನ್ನು ನಾಳೆ ಗಣೇಶ ಬರೋದು ಬಾಕಿ ಇದೆ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ನಾವು ಆಕ್ಚುಲಿ ಒಳಗೆ ಹೋಗ್ಲಿಲ್ಲ, ಬಟ್ ದೂರದಿಂದಾನೇ ಝೂಮ್ ಮಾಡಿ ತೋರಿಸ್ತೇನೆ ನಿಮ್ಗೆ. ಎಷ್ಟು ಕಾಣ್ತಾ ಇದೆ ಗೊತ್ತಿಲ್ಲ, ಬಟ್ ಧರ್ಮಸ್ಥಳ ಮಂಜುನಾಥೇಶ್ವರಂದು ದೇವಸ್ಥಾನ ಹೇಗಿದೆ ಆ ತರದೊಂದು ಕಾನ್ಸೆಪ್ಟ್ ಅಲ್ಲಿ ಗಣೇಶನ್ ಕೂರ್ಸುವಂತ ಮಂಟಪನ ರೆಡಿ ಮಾಡಿದ್ದಾರೆ. ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಆಟ. 70 ರೂಪಾಯಿ ಏನೋ ಒಂದು ಆಟ. ದೊಡ್ಡ ಆಟ ಇದೆಲ್ಲ 70 ರೂಪಾಯಿ. ಇದು ಈ ಕಾರು ಛೋಟಾ ಭೀಮ್ದು ಏನೇನಿದೆ ಸಣ್ಣ ಮಕ್ಕಳದು ಕಾರು, ಅದೆಲ್ಲ 50 ರೂಪಾಯಿ 60 ರೂಪಾಯಿ ಇದೆ. ನೀವೇನಾದರೂ ವೀಕೆಂಡಲ್ಲಿ ಏನಾದರೂ ಆರಾಮಾಗಿ ಎಲ್ಲೋ ಒಂದು ಕಡೆ ಹೋಗಿ ಬರಬೇಕು ಅನ್ನೋದಿದ್ರೆ, ನೀವು ಸುತ್ತಮುತ್ತ ಅಂಜನಾ ನಗರ ಹತ್ರ ಇದ್ದರೆ ಬಂದು ಇಲ್ಲಿ ವಿಸಿಟ್ ಮಾಡಿಕೊಂಡು ಹೋಗ್ಬೋದು. ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ನಾಳೆ ಸಂಜೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಆರ್ಕೆಸ್ಟ್ರಾ ಕೂಡ ಶುರು ಆಗುತ್ತೆ. ಅಂದರೆ ಡ್ಯಾನ್ಸ್ ಕಾಂಪಿಟೇಷನ್ ಇರುತ್ತೆ. ಬರೀ ಡ್ಯಾನ್ಸ್ಗಳೇ ನಾಳೆ, ಸಿಂಗಿಂಗ್ ಏನೂ ಇರಲ್ಲ ಅಂದ್ಕೊತೀನಿ. ಸೊ ಮೇನ್ ಕಾನ್ಸೆಪ್ಟ್ ಬಂದು ಬರೀ ಡ್ಯಾನ್ಸ್ಗಳು ಆಡೋ ಅಂಥದ್ದು ಒಂದು ಕಾರ್ಯಕ್ರಮ ನಾಳೆ ಇದೆ. ಆ್ಯಂಡ್ ನಾಳೆ ಮಧ್ಯಾಹ್ನ ರಂಗೋಲಿ ಕಾಂಪಿಟೇಷನ್ ಕೂಡ ಇದೆ. ಅದಕ್ಕೆ ಮುಂಚೆ ರಂಗೋಲಿ ಕಾಂಪಿಟೇಷನ್ ಶುರು ಆಗೋಕ್ಕೆ ಮುಂಚೆನೇ ಗಣೇಶನ ತಗೊಂಡು ಬಂದು ಕೂರಿಸ್ತಾರೆ. ಸೊ ಅದಾದ ನಂತರ ರಂಗೋಲಿ ಕಾಂಪಿಟೇಷನು, ಆ್ಯಂಡ್ ಅದಾದ ನಂತರ ಸಂಜೆಗೆ ಡ್ಯಾನ್ಸಸ್ ಇರುತ್ತೆ. ಸ್ಟೇಜ್ ಎಲ್ಲ ಆಲ್ರೆಡಿ ಎಲ್ಲ ರೆಡಿ ಆಗಿ ಹೋಗ್ಬಿಟ್ಟಿದೆ. ಸೊ ನೀವೇನಾದ್ರೂ ಸುತ್ತಮುತ್ತ ಇತ್ತು ಅಂತ ಅಂದ್ರೆ ಬಂದು ನೋಡ್ಕೊಂಡು ಹೋಗಿ, ಮಕ್ಕಳನ್ನ ಕರ್ಕೊಂಡ್ ಬನ್ನಿ, ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಅಂಡ್ ನೋಡಿ, ಇಷ್ಟೇನೇನೆ. ಇವನು ಕೂತ್ಕೊತಾ ಇದ್ದಾನೆ. ಆ್ಯಕ್ಚುಲಿ ಇವನು ಭಯ ಬೀಳ್ತಾನೆ ಅಂತ ಅಂದ್ಕೊಂಡ್ವಿ ಅದರಲ್ಲಿ, ಬಟ್ ಇಲ್ಲ, ಧೈರ್ಯ ಮಾಡಿ ಕೂತ್ಕೊಂಡ, ಎಂಜಾಯ್ ಕೂಡ ಮಾಡಿದ್ರು. ನೀವು ಯಾರಾದರೂ ಅಂಜನಾ ನಗರ ಆ ಕಡೆ ಈ ಕಡೆ ಸುತ್ತಮುತ್ತ ಏನಾದರೂ ಒಂದು 5-6 ಕಿಲೋಮೀಟ್ರು ಹತ್ತಿರದಲ್ಲಿ ಯಾರಾದರೂ ಇತ್ತು ಅಂತ ಅಂದರೆ ಬಂದು ವಿಸಿಟ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ನಾಳೆ ಗಣೇಶನ್ನ ಕರ್ಕೊಂಡು ಬರುವಂಥ ವೀಡಿಯೋನ ಟ್ರೈ ಮಾಡ್ತೀನಿ ತೆಗಿಯೋದಕ್ಕೆ. ಸೊ ನಾಳೆ ಸಿಗೋಣ ಮತ್ತೆ ಒಂದು ಹೊಸ ವೀಡಿಯೋನಲ್ಲಿ. ಬಾಯ್. ಗಣ್ವೇತ್ ಪಾಪು ಅಲ್ಲಿ ನಿಂತ್ಕೊಂತೇಲ್ವಾ ನಿನಗೆ? ಅಲ್ಲಿ ಮೇಲ್ಗಡೆನೆ ಕಾಣೋದು, ಇಲ್ಲಿ ಕಾಣಲ್ಲ. ಇಲ್ಲಿ ನೋಡಿ, ಇಲ್ಲಿ
ಹೋಗು ನಾವು ಹೋಗ್ತೀವಿ.